ಅದಕ್ಕೆ ಅದಕ್ಕೆ ಸಾವಿತ್ರಿ ಅದಕ್ಕೆ ಪ್ರೇಮ ಅದಕ್ಕೆ. ಓ ಕವಿತಾ ಬಾ, ಏನು ಸಮಾಚಾರ? ಫೋನ್ ಮಾಡಲಿಲ್ಲ, ಏನಿಲ್ಲ, ಡೈರೆಕ್ಟಾಗಿ ಬಂದುಬಿಟ್ಟಿದ್ಯಾ? ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು ಅದಕ್ಕೆ ಡೈರೆಕ್ಟಾಗಿ ಹೇಳೋಣ ಅಂತ ಬಂದೆ. ಹೌದಾ, ಏನು ಸಮಾಚಾರ? ಸರಿ ಬಾ ಮಾತಾಡೋಣ ಕೂತ್ಕೊಂಡು. ಹಾಂ ಅದಕ್ಕೆ ಸಾವಿತ್ರಿ ಅದಕ್ಕೆ ದೊಡ್ಡಮ್ಮ ಎಲ್ಲ ಎಲ್ಲಿ ಹೋದ್ರು ಅದಕ್ಕೆ? ಸಾವಿತ್ರಕ್ಕನ ಗದ್ದೆಗೆ ಬಾವಂಗೆ ಊಟ ಕೊಟ್ಟು ಬರ್ತೀನಿ ಅಂತ ಹೋದರು. ಅತ್ತೆ ಮಂಡಿ ನೋವು ತಲೆನೋವು ಅಂತ ಮಲಗಿದ್ದಾರೆ. ಸುಮ್ಮನೆ ಅವ್ರಿಗೇನೆ ಡಿಸ್ಟರ್ಬ್ ಮಾಡಬೇಡ, ಬಾ ರೂಮಲ್ಲಿ ಕೂತ್ಕೊಂಡು ಮಾತಾಡೋಣ. ಹಾಂ ಸರಿ ಅದಕ್ಕೆ. ಇವಾಗ ಹೇಳು, ಏನು ಸಮಾಚಾರ ಕವಿತಾ? ಇಲ್ಲಿ ತನಕ ಹುಡ್ಕೊಂಡು ಬಂದ್ಬಿಟ್ಟಿದ್ಯಾ? ಇನ್ನೇನಿರುತ್ತದಕ್ಕೆ, ಅಣ್ಣ ನಿಮ್ಮ ತಂಗಿನ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡ. ಅದೇ ಖುಷಿನ ಮೊದಲು ಹೋಗಿ ಅದಕ್ಕೆ ಹೇಳ್ಬಿಟ್ಟು ಬಾ ಅಂತ ಅಮ್ಮ ಕಳಿಸಿದ್ರು, ಅದಕ್ಕೆ ಬಂದೆ. ಹೌದಾ, ಮಾವ ಬೆಳಗ್ಗೆ ಬಂದರು, ಮಾವನ ಹತ್ರ ಹೇಳಿ ಕಳಿಸ್ಬೋದಿತ್ತಲ್ಲ. ಇಲ್ಲ ಅದಕ್ಕೆ ಅಣ್ಣ ಬಂದಿದ್ದೆ ಲೇಟ್ ಆಗಿತ್ತು, ಅದಕ್ಕೆ ನಾನೇ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಯಾಕೆ ನಾನು ಬರಬಾರ್ದಿತ್ತಾ? ಅಯ್ಯೋ ಹಾಗೇನಿಲ್ಲ, ಇದು ನಿನ್ನ ಮನೆ ನಾ ಬರಬೇಡ ಅಂತ ಹೇಳಕ್ಕೆ ನಾನು ಯಾರು ಹೇಳು? ಹಾಗೇನಿಲ್ಲ. ಅಲ್ಲ ನೀನು ಸುಮ್ಮನೆ ನೀನು ಕಾಲೇಜೆಲ್ಲ ಬಿಟ್ಟು ಬಂದಿದ್ಯಲ್ಲ ಅದಕ್ಕೆ ಹೇಳಿದೆ ಅಷ್ಟೆ. ಹಾಗೇನಿಲ್ಲ ಅದಕ್ಕೆ, ನನಗೆ ಇವತ್ತೇನು ಕಾಲೇಜ್ ಇರಲಿಲ್ಲ, ಅದಕ್ಕೆ ಆರಾಮಾಗಿ ಹೋಗಿ ದೊಡ್ಡಮ್ಮನ ನೋಡಿಕೊಂಡು ನಿಮ್ಮಿಬ್ಬರನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನಪ್ಪ ದೊಡ್ಡಮ್ಮನ ಮೇಲೆ ಮಗಳಿಗೆ ಪ್ರೀತಿ ಜಾಸ್ತಿ ಆಗಿಬಿಟ್ಟಿರೋ ಹಾಗಿದೆ? ಹೌದಕ್ಕೆ, ದೊಡ್ಡಮ್ಮ ಅಂದರೆ ನನಗೆ ತುಂಬ ಇಷ್ಟ ಇವಾಗ. ಹೌದಾ, ಆಯ್ತಾಯ್ತು, ಹಿಂಗೇ ಇರಲಿ ನಿಮ್ಮ ಸಂಬಂಧ. ಸಾವಿತ್ರಿ ಅದಕ್ಕೆ ನಿಂತಿದ್ರೆ ಚೆನ್ನಾಗಿರ್ತಿತ್ತು ಅದಕ್ಕೆ, ಅವ್ರನ್ನೂ ಮಾತಾಡ್ಸ್ಕೊಂಡು ಹೋಗ್ಬೋದಿತ್ತು. ಗಣೇಶ್ ಅಣ್ಣ ನಾನು ನೋಡೇ ಇಲ್ಲ ಗೊತ್ತಾ, ಅವ್ರು ಯಾವಾಗ ಬಂದರೂ ಮನೇಲೇ ಇರಲ್ವಲ್ಲ ಅದಕ್ಕೆ? ಹೌದು ಕವಿತಾ, ನಾವು ನೋಡೋದೇ ಅಪರೂಪ ಅನ್ನೋರನ್ನ, ಯಾವಾಗಲೂ ಹೊರಗಡೆ ಕೆಲಸ 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 ಅಂತ. ಈ ಇದಿಷ್ಟು ದೊಡ್ಡ ಮನೆ ಜವಾಬ್ದಾರಿನ ಅವರೇ ತೊಗೊಂಡಿರೋದು, ಅವರೇ ನೋಡ್ಕೋಬೇಕಲ್ವಾ. ನಂದೀಶ್ ಅವ್ರ ಬಗ್ಗೆ ನಿಂಗೆ ಗೊತ್ತು, ಅವ್ರ ಆಫೀಸ್ ಬಿಟ್ಟರೆ ಬೇರೆ ಎಲ್ಲೂ ಹೋಗಲ್ಲ. ಹೌದಕ್ಕೆ, ಪಾಪ ಅಣ್ಣ, ಅವನೇ ಎಲ್ಲ ಜವಾಬ್ದಾರಿ ತೊಗೋಬೇಕಲ್ವಾ ಗಣೇಶ್ ಅಣ್ಣ. ಹೌದು, ಚಿಕ್ಕವರಾದರೆ ಹೀಗೆ, ದೊಡ್ಡವರಾದರೆ ಹಾಗೆ, ಎಲ್ಲರ ವಿಷಯದಲ್ಲೂ ಹಾಗೇನೆ. ಈ ನಂದೀಶ್ ಅವ್ರಿಗೆ ಆಫೀಸ್ ಕೆಲಸನೇ ದೊಡ್ಡ ಕೆಲಸ ಅನ್ನೋ ಥರ ಆಡ್ತಾರೆ. ಪಾಪ ಬಾವ ಇಡೀ ಮನೆ ಜವಾಬ್ದಾರಿ ಎಲ್ಲ ತೊಗೊಂಡು ಅವರೊಬ್ಬರೇ ನಿಭಾಯಿಸ್ಬೇಕು. ನನಗೆ ಗಣೇಶನ ನೋಡೋ ಬಗ್ಗೆ ಅದು ಯಾವಾಗ ಸಿಗುತ್ತೋ ಏನೋ, ನಾನು ಯಾವಾಗ ಬಂದರೂ ಅವ್ನು ಸಿಗಲ್ಲ. ಎಲ್ಲ ಸರಿ ಹೋದ್ಮೇಲೆ ಎಲ್ಲ ಒಂದೇ ಮನೇಲಿ ಇರ್ತೀವಲ್ಲ, ಅವಾಗೆಲ್ಲರೂ ಸಿಗ್ತಿರ್ತೀವಿ, ಆಗೆಲ್ಲರೂ ಚೆನ್ನಾಗಿ ಮಾತಾಡ್ತಿರ್ತೀವಿ. ನೀನೇನು ತಲೆ ಕೆಡಿಸ್ಕೊಬೇಡ. ಅದಕ್ಕೆ ಈ ಮಾತು ಕೇಳೋಕ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ನಾವೆಲ್ಲ ಒಂದೇ ಮನೇಲಿ ಇರ್ತೀವಿ ಅಂತ ಕೇಳೋಕ್ಕೆ ಒಂದು ದೊಡ್ಡ ಖುಷಿ ನನಗೆ. ಹೌದು ಕವಿತಾ, ಎಲ್ಲ ಆಗುತ್ತೆ, ತಲೆ ಕೆಡಿಸ್ಕೊಬೇಡ ಆಯ್ತಾ? ಓಕೆ ಅದಕ್ಕೆ. ಪ್ರೇಮ ಯಾರಿದು? ಅಯ್ಯೋ ರೀ, ಇವಳು ನಮ್ಮ ಮಾವನ ಮಗಳು, ನಿಮ್ಮ ಶ್ರೀಕಾಂತ್ ಗೊತ್ತಲ್ಲ, ನಿಮ್ಮ ಆಫೀಸಲ್ಲಿ ಕೆಲಸ ಕೊಡ್ಸಿದಾರಲ್ಲ, ಅವ್ರ ತಂಗಿ. ಈ ನನ್ನ ಮಾವನ ಮಕ್ಕಳು ಇಬ್ಬರು. ಓ ಹೌದಾ, ಓಕೆ ಓಕೆ, ಗೊತ್ತಿರಲಿಲ್ಲ, ನಾನು ನೋಡೇ ಇಲ್ಲಲ್ವ ಇವ್ರನ್ನೆಲ್ಲ, ಅದಕ್ಕೆ ಕೇಳಿದೆ. ಬೇಜಾರು ಮಾಡ್ಕೊಬೇಡಮ್ಮ. ಪರವಾಗಿಲ್ಲ ಅಣ್ಣ, ಬೇಜಾರು ಯಾಕೆ? ಅಣ್ಣ ನನ್ಗೆ ಆಶೀರ್ವಾದ ಮಾಡಿ. ಅಯ್ಯಯ್ಯೋ, ನಾನೇ ದೊಡ್ಡ ಮನುಷ್ಯ ಅಂತ ನನ್ನ ಕಾಲಿಗೆ ಬೆಳಗ್ಗೆ ಬಂದಿದ್ಯಾ? ಬೇಡಮ್ಮ. ರೀ, ದೊಡ್ಡ ಮನುಷ್ಯರು ಅಂತಲ್ಲ, ಅಣ್ಣ ಅಂತ ಬೆಳ್ತಿರೋದು, ಆಶೀರ್ವಾದ ಮಾಡ್ರಿ. ಒಳ್ಳೇದಾಗ್ಲಮ್ಮ, ಒಳ್ಳೇದಾಗಲಿ. ದೇವ್ರು ನಿನಗೆ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಕಾಪಾಡಲಿ. ಏನು ಆಶೀರ್ವಾದ ಮಾಡಬೇಕು ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ನಿಂಗೆ ಒಳ್ಳೇದಾಗಲಿ. ಅಣ್ಣ ನೀನು ನನ್ನ ದೊಡ್ಡ ಮನುಷ್ಯ ಅಂತ ಅಲ್ಲ ಅಣ್ಣ, ನೀನು ನನ್ನ ಅಣ್ಣ ಅಂತ ನಿನ್ನ ಕಾಲಿಗೆ ಬಿದ್ದಿದ್ದು. ಯಾಕೆ ಹಂಗೆಲ್ಲ ಹೇಳ್ತೀಯಾ? ಏನಮ್ಮ ನೀನು ಹಿಂಗೆಲ್ಲ ಮಾತಾಡ್ತಿದ್ಯಾ? ಇಷ್ಟೊಂದು ನೀನು ಮಾತಾಡೋದು ನೋಡಿದ್ರೆ ನಾನು ನಿನ್ನ ಸ್ವಂತ ಅಣ್ಣನೇನೋ ಅನ್ನಿಸ್ಬಿಡ್ತು ಒಂದು ಕ್ಷಣಕ್ಕೆ. ಅವಳು ಹಂಗೇನೆ. ಕವಿತಾ ಬಾ, ನಿಮ್ಗೆ ಇನ್ನೊಂದು ವಿಷಯ ಹೇಳೋದು ಮರ್ತ್ಬಿಟ್ಟೆ. ಆ ಶ್ರೀಕಾಂತ್ಗೆ ನನ್ನ ತಂಗಿ ಪ್ರೀತಿ ಇದ್ದಾಳಲ್ಲ, ಅವಳನ್ನ ಕೊಟ್ಟು ಮದುವೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅವ್ರ ಮನೇಲೂ ಎಲ್ಲರೂ ಒಪ್ಕೊಂಡಿದ್ದಾರೆ ಕಣ್ರಿ. ಶ್ರೀಕಾಂತ್ಗೂ ಒಪ್ಕೊಂಡಿದ್ದಾನಂತೆ, ಅದನ್ನು ಹೇಳೋಕ್ಕೆ ಅವಳು ಬಂದಿರೋದು. ನಮ್ಮ ಮನೇಲೂ ಎಲ್ಲರೂ ಒಪ್ಕೊಂಡಿದ್ದಾರೆ. ನಿಮಗೆ ಶ್ರೀಕಾಂತ್ ಬಗ್ಗೆ ಏನು ಅನಿಸುತ್ತೆ? ಹೌದಾ, ಒಳ್ಳೆ ವಿಷಯ ಹೇಳಿದೆ ನೋಡು. ಶ್ರೀಕಾಂತ್ ಬಗ್ಗೆ ಹೇಳೋದಂದ್ರೆ ತುಂಬ ಒಳ್ಳೆ ಹುಡುಗ. ಅವ್ನು ನೋಡಿದ್ರೆ ಗೊತ್ತಾಗುತ್ತೆ, ಇಸ್ ವೆರಿ ಜೆಂಟಲ್ಮ್ಯಾನ್. ತುಂಬ ಒಳ್ಳೆ ಅಂದರೆ ತುಂಬ ಒಳ್ಳೆ ಹುಡುಗ. ಒಳ್ಳೇದಾಯ್ತು ಬಿಡು, ಅಂಥ ಹುಡುಗ ಎಲ್ಲೂ ಸಿಗಲ್ಲ. ಅವ್ನ ಒಂದೆರಡು ದಿನ ನಾನು ನೋಡಿದಾಗಲೇ ಗೊತ್ತಾಗ್ಬಿಡ್ತು ಅವನು ಏನು ಅಂತ. ಒಳ್ಳೆ ಹುಡುಗನ ಸೆಲೆಕ್ಟ್ ಮಾಡಿದ್ಯಾ, ಆರಾಮಾಗಿ ಕೊಡ್ಬೋದು, ಏನು ತೊಂದರೆ ಇಲ್ಲ. ಥ್ಯಾಂಕ್ಸ್ ಅಣ್ಣ, ನಮ್ಮ ಅಣ್ಣನ ಬಗ್ಗೆ ಇಷ್ಟೊಂದು ಒಳ್ಳೆ ಒಪಿನಿಯನ್ ಇಟ್ಕೊಂಡಿರೋದಕ್ಕೆ. ಅದರಲ್ಲಿ ಏನಮ್ಮ ಕವಿತಾ, ನಿನ್ನ ನೋಡಿದ್ರೆ ಗೊತ್ತಾಗುತ್ತೆ ನೀವಿಬ್ರು ಎಷ್ಟು ಒಳ್ಳೆ ಮಕ್ಕಳು ಅಂತ. ನಿಮ್ಮಿಬ್ರಿಗೆ ನಾನು ನಿಜವಾಗ್ಲೂ ಅಣ್ಣ ಆಗಿರಬಾರ್ದು ಅನಿಸುತ್ತೆ. ತುಂಬ ಖುಷಿ ಆಯಿತು ನಿಮ್ಮಿಬ್ಬರನ್ನ ನೋಡಿ. ನಿಮ್ಮ ಮನೆಗೆ ನಮ್ಮ ಪ್ರೀತಿ ಬಂದರೆ ಖಂಡಿತ ಚೆನ್ನಾಗಿರುತ್ತೆ. ಒಳ್ಳೆ ಮನೆ, ಒಳ್ಳೆ ಸಂಸ್ಕಾರ, ನಿಜವಾಗ್ಲೂ ತುಂಬ ಖುಷಿ ಆಯಿತು ನನಗೆ. ಥ್ಯಾಂಕ್ಸ್ ಅಣ್ಣ. ಮತ್ತೆ ಮನೇಲಿ ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರಾ? ಆಯಿತು, ಮದುವೆ ಸಿಗೋಣ ಬಿಡಿ ಎಲ್ಲರೂ. ಎಲ್ಲ ಒಂದೇ ಫ್ಯಾಮಿಲಿಯಾಗಿ ಆರಾಮಾಗಿ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡೋಣ ಮದುವೆ ಶ್ರೀಕಾಂತದ್ದು. ಹೌದಣ್ಣ, ನಾವು ಹಂಗೆ ಅಂದ್ಕೊಂಡಿದ್ದೀವಿ. ಸರಿ ಆಯಿತು, ಮಾತಾಡ್ತೀರಿ, ಒಂದು ನಿಮಿಷ ಬಂದೆ. ಏನೇ ಕವಿತಾ ನೀನು ಸಡನ್ನಾಗಿ ಎಮೋಷನ್ ಆಗ್ಬಿಡ್ತೀಯಾ? ಅವ್ರು ಡೌಟ್ ಬರಲ್ವಾ ನೀನು ಅಷ್ಟೊಂದು ಇದು ತೋರಿಸಿದ್ರೆ? ಅದೇನೋ ಗೊತ್ತಿಲ್ಲ ಅದಕ್ಕೆ, ಅಣ್ಣಂದಿರನ್ನ ನೋಡ್ಬಿಟ್ರೆ ಏನೋ ಒಂಥರ ಮನಸ್ಸಲ್ಲಿ ಸಂಕಟ ಆಗ್ಬಿಡುತ್ತೆ. ಇವ್ರ ಜೊತೆ ಎಲ್ಲ ನಾವು ಇದ್ದು ಬೆಳಿಬೇಕಿತ್ತಲ್ಲ, ಇವ್ರ ಜೊತೆ ಎಲ್ಲ ಇರಬೇಕಿತ್ತಲ್ಲ, ಇವರೆಲ್ಲರನ್ನೂ ನಾವು ಯಾಕೆ ದೂರ ಮಾಡ್ಕೊಂಡಿದ್ದೀವಿ ಅನಿಸುತ್ತೆ. ನೋಡಿದ ತಕ್ಷಣ ಅಣ್ಣ ನಾನು ನಿನ್ನ ತಂಗಿನೇ ಅಂತ ಹೇಳಿ ತಪ್ಕೊಂಡು ಹೊತ್ಬಿಡೋಣ ಅಂತ ಅನಿಸ್ಬಿಡುತ್ತೆ. ಆಯ್ತು, ಬೇಜಾರು ಮಾಡ್ಕೋಬೇಡ ಈಗ. ಸರಿ ಆಯಿತು ಕವಿತಾ, ನನ್ನ ಮನೆಗೆ ಹೋಗಿ ನಾಳೆ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ.
ಹೇಳ್ಬಿಡ್ತೀನಿ. ನನ್ನ ತಂಗಿನೂ ಪಾಪ ಕಾಯ್ತಿದ್ದಾಳೆ ಶ್ರೀಕಾಂತ್ ಅವ್ರು ಏನು ಹೇಳಿದ್ರು ಏನು ಅಂತ ಕೇಳೋಕ್ಕೆ. ಅವಳಿಗೆ ಈಗಲೇ ಫೋನ್ ಮಾಡಿ ಹೇಳ್ತೀನಿ. ಬಟ್ ನಾನು ನಾಳೆ ಮನೆಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಹೋಗ್ಬಿಟ್ಟು ಬರ್ತೀನಿ. ನೋಡೋಣ ಯಾವಾಗ ಏನೇನು ಶಾಸ್ತ್ರ ಶುರು ಮಾಡಬೇಕು ಅಪ್ಪ ಅಮ್ಮನ ಜೊತೆ ಮಾತಾಡಿ ನಿನಗೆ ತಿಳಿಸ್ತೀನಿ. ಆದಷ್ಟು ಬೇಗ ಎಲ್ಲ ಶುರು ಮಾಡಿ ಮದುವೆ ಮಾಡಿಕೊಂಡ್ರೆ ಒಳ್ಳೇದಲ್ವಾ? ಹೌದಕ್ಕೆ ನಿಮ್ಮಿಂದ ಇವತ್ತು ನಮ್ಮ ಮನೇಲಿ ಎಲ್ಲ ಖುಷಿಯಾಗಿದ್ದೀವಿ, ತುಂಬ ಖುಷಿಯಾಗಿದ್ದೀವಿ. ಇದು ನಾನು ಹುಟ್ಟಿದ ಮೇಲೆ ನಮ್ಮ ಮನೇಲಿ ಒಂದು ಮೊದಲನೇ ಸಮಾರಂಭ ಅಂದ್ಕೊಳ್ಳಿ, ಶುಭ ಕಾರ್ಯ. ಇನ್ನೇನು ಮಾಡೋದು, ನಿಮ್ಮೆಲ್ಲರ ಮದುವೆನೂ ನಾನು ನೋಡಬೇಕಿತ್ತು ಇದ್ಕೊಂಡು. ಆದರೆ ಇಷ್ಟು ದಿನ ದೂರ ಇದ್ವಿ. ಆದರೆ ಇನ್ಮೇಲೆ ಹಾಗೆ ಆಗಬಾರ್ದು. ಅದಕ್ಕೆ ಪ್ರತಿಯೊಂದು ಖುಷಿಲೂ ಎಲ್ಲರೂ ಪಾಲ್ಗೊಳ್ಬೇಕು, ಎಲ್ಲರೂ ಖುಷಿಯಾಗಿರಬೇಕು. ಅದು ಬೇಗ ಹಾಗೋ ಹಾಗೆ ಮಾಡಿ ಅದಕ್ಕೆ ಪ್ಲೀಸ್. ಅದಕ್ಕೋಸ್ಕರನೇ ಅಲ್ವಾ ಕವಿತಾ ನಾನು ಇಷ್ಟೆಲ್ಲ ಕಷ್ಟಪಡ್ತಿರೋದು. ಎಲ್ಲ ಒಳ್ಳೇದೇ ಆಗುತ್ತೆ, ನೀನು ಏನು ತಲೆ ಕೆಡ್ಸ್ಕೊಬೇಡ. ಸರಿ ಆಯಿತು, ಹೊರಡು, ಲೇಟ್ ಆಗುತ್ತೆ. ಹಾಂ ಆಯ್ತು ಅದಕ್ಕೆ, ಸರಿ ಬರಲಾ, ಬಾಯ್. ಸಾವಿತ್ರಿ ಅದಕ್ಕೆಗೆ ನಾನು ಬಂದಿದ್ದೆ, ಅವ್ರನ್ನ ತುಂಬ ಕೇಳಿದೆ. ಅವ್ರನ್ನ ನೋಡದೇ ಇರೋದಕ್ಕೆ ನಾನು ತುಂಬ ಬೇಜಾರು ಮಾಡ್ಕೊಂಡು ಅಂತ ಹೇಳಬೇಕು, ಓಕೆನಾ? ಖಂಡಿತ ಹೇಳ್ತೀನಿ. ಓಕೆ ಅದಕ್ಕೆ, ಬಾಯ್. ಆ ಹುಡುಗಿ ಹೋದ್ಲಾ? ಹೌದು ರೀ, ಯಾಕೆ? ಏನೋ ಗೊತ್ತಿಲ್ಲ ಕಣೆ. ಆ ಹುಡುಗಿ ನನ್ನ ಕಾಲಿಗೆ ಬಿದ್ದು ಛೇ ನನಗೊಂಥರ ಅನಿಸ್ಬಿಡ್ತು. ನನ್ನ ಸ್ವಂತ ತಂಗಿನೇ ಅನಿಸ್ಬಿಡ್ತು. ಅವಳು ಅಣ್ಣ ಅಂತ ಕರೆದ್ರೆ ಏನೋ ಒಂಥರ ಸಂಕಟ. ನನ್ನ ತಂಗಿನೇ, ನನ್ನ ಸ್ವಂತ ತಂಗಿನೇ ಏನೋ ಅನ್ನೋ ಥರ ಏನೇನೋ ಅನಿಸ್ತಾ ಇತ್ತು. ಓ ಅದಕ್ಕೆ ಹಂಗೆ ಹೊರಟೋಗಿದ್ದು ನೀವು? ಹೌದು ಪ್ರೇಮ, ಏನೋ ಒಂಥರ ಅನಿಸ್ಬಿಡ್ತು ಕಣೆ. ಈ ಶ್ರೀಕಾಂತ್ ಅಷ್ಟೇ, ಆಫೀಸಲ್ಲಿ ಅಣ್ಣ ಅಂತ ಕರಿತಿರ್ತಾನೆ. ಅವ್ನು ಅಣ್ಣ ಅಂತ ಕರೆದಾಗೆಲ್ಲ ನನ್ಗೆ ಆಗ್ಲೂ ಹಂಗೆ ಅನ್ಸುತ್ತೆ ಕಣೆ. ರಕ್ತ ಸಂಬಂಧ ಅಂದರೆ ಅದೇ ಅಲ್ವೇನ್ರಿ? ರಕ್ತ ಸಂಬಂಧನಾ? ಇವ್ರದ್ದು ರೀ, ಶ್ರೀಕಾಂತ್ ಮತ್ತು ಕವಿತಾ ಅವರಿಬ್ರದ್ದು ರಕ್ತ ಸಂಬಂಧ. ಅವರಿಬ್ರು ಒಂದೇ ಥರ ಅಂತ ಹೇಳಕ್ ಬಂದೆ ಅಷ್ಟೇ. ಹೌದೌದು, ಅವರಿಬ್ರು ಒಂದೇ ಥರ. ಮತ್ತೆ ಕವಿತಾ ಸ್ವಲ್ಪ ನಮ್ಮ ನೇತ್ರನ ಥರ ಇದ್ದಾಳಲ್ವಾ? ಹೌದು ರೀ, ಫಸ್ಟ್ ನಾನು ನೋಡಿದಾಗ್ಲೂ ಹಾಗೆ ಅನ್ಕೊಬಿಟ್ಟಿದೆ. ಒಳ್ಳೆ ಟ್ವಿನ್ಸ್ ಥರ ಕಾಣಿಸ್ತಾರೆ. ಹಾಂ, ಆಫೀಸಲ್ಲಿ ನನ್ನ ಶ್ರೀಕಾಂತನು ಒಂದೇ ಥರ ಕಾಣಿಸ್ತಾರೆ ಅಂತಾರೆ. ಏನು ಅಣ್ಣ ತಮ್ಮಂದಿರ ನೀವಿಬ್ರು ಅಂತಾರೆ. ನಾನು ಇಲ್ಲ, ನಮ್ಗೆ ಯಾವುದೋ ದೂರದ ರಿಲೇಟಿವ್ ಅಂತ ಹೇಳಿದೆ. ಸರಿ ರೀ, ನಂಗೆ ಸ್ವಲ್ಪ ಕೆಲಸ ಇದೆ, ರೆಸ್ಟ್ ಮಾಡ್ತಾ ಬಂದೆ. ಸಂಬಂಧ ಅನ್ನೋದು ಹಾಗೆ ಅಲ್ವಾ, ಬಿಟ್ಟು ಹೋಗೋದಿಲ್ಲ. ನಿಮ್ಗೆ ಯಾವಾಗ ನಿಮ್ಮ ಸ್ವಂತ ತಂಗಿ ತಮ್ಮ ಅಂತ ಅರ್ಥ ಆಗುತ್ತೋ ಗೊತ್ತಿಲ್ಲ ರೀ. ಅವರಿಬ್ರು ನನ್ನ ಸ್ವಂತ ತಂಗಿ ತಮ್ಮ ಅಂತ ಅನ್ಸ್ಬಿಡುತ್ತೆ ಅನಿಸುತ್ತೆ. ದೇವರೇ ಕಾಪಾಡಬೇಕು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.